ಹಿಂದೂಗಳು ಹೋಟ್ ಹಾಕ್ತಾರ. ನೀವು ಔರಂಗಜೇಬ ಮತ್ತು ಬಾಬರನ ವಂಶಸ್ಥರು, ಶಿವಾಜಿ ವಂಶಸ್ಥರು ಅಲ್ಲ. ನೀವು ಟಿಪ್ಪು ಸುಲ್ತಾನರ ವಂಶಸ್ಥರದಿರಿ. ನೀವು ಈಗ ಹಿಂದೂಗಳು ಆಯ್ದರೆ ಹಿಂದೂ ಅಂತ ಜನ ಒಪ್ಪಂಗಿಲ್ಲ. ನಿಮ್ಮ ಮೊಯ್ನೋ ಅಂಟೋನಿ ಮೊಯ್ನೋ ಬ್ರದರ್ ಅಲ್ಲ, ಬ್ರದರ್ ಅಂತಾರಲ್ಲ, ಆ ಬ್ರದರ್ ಇದು ಮಾತಾಡ್ತೀವಿ. ಬ್ರದರ್ಸ್. ಬಹುಶಃ ನಮ್ಮ ಕಾಜು ಸಾಹೇಬರು ಸೋಲಿನ ಭಯ ಅಂತಂದ್ರು. ಸೋಲಿನ ಭಯ ಅಲ್ಲ, ಸೋಲು ಒಪ್ಕೊಂಡ್ಬಿಟ್ಟಾರ ಸಾಹೇಬ್ರೆ. ಅವ್ರು ಎಲ್ಲಿವರೆಗೆ ಬಂದ್ರು ಗೊತ್ತಾ? ಅವ್ರು ಏನಂತ ವೋಟರ್ ಲಿಸ್ಟ್ ನೊಳಗ ತಗೊಂಬಂದ್ರ ವಿದ್ಯಾರ್ಥಿಗಳಿಗೆ ವೋಟ್ ಹಾಕಿದ್ರೆ ಜೈಲಿಗೆ ಕಳಿಸ್ತಾರಂತ. ಆ ದಿವಸ ನಾನೇ ಎಲ್ಲಾರನ್ನು ಸಾಲಾಗಿ ಕರ್ಕೊಂಡು ಹೋಗಿ ವೋಟ್ ಹಾಕಿಸ್ತೀನಿ. ನಿಮ್ಮ ದಮ್ ಇದ್ರೆ ಜೈಲಿಗೆ ಯಾರಿಗೆ ಅವ್ರಿಗೆ ಹಾಕಿಸ್ತಿರೋ ನನಗೆ ಹಾಕಿಸ್ತೀರಿ. ನೀವು ಏನ್ ಹೇಳಕತ್ತೀರಿ? ಈಗ ವಿಷಯ ಬಿಟ್ಟು ವಿಷಯಾಂತರವಾಗಿ ಮಾತಾಡಕತ್ತಾರ. ಅವ್ರು ಯಾರಪ್ಪ? ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಇಲ್ಲಿ ನನಗೆ ಹಿಂದೂ ಹೋಟೆಗಳೇ ಬೇಡ ಅಂತ ಹೇಳಿದ್ರು. ನಿಮ್ ಪೇಪರ್ದೊಳಗ ಬರ್ದದ ಕಟ್ಟಿ ತೋರಿಸ್ತೀವಿ. ಈಗ ನಾನು ಹಿಂದೂ, ನೀನು ಹಿಂದೂ, ಅವನು ಹಿಂದೂ. ಯಾವ ಹಿಂದೂಪ್ಪ ನೀನು? ನನ್ನ ಜನ್ಮ ಈ ತರ ನಾನು ಮುಸಲ್ಮಾನರಲ್ಲಿ ಹುಡ್ತೀನಿ ಅಂತ ಅಂದವರು ಈಗ ನಾನು ಹಿಂದೂ ಅಂತ ಹೇಳ್ತೀರಾ? ಎದರ ಸಲುವಾಗಿ? ಹಿಂದೂಗಳು ಹೋಟ ಸಲುವಾಗಿ. ಮುಂದಿನ ಜನ ಮನುಷ್ಯರಾಗಿರೋ ಹುಡ್ತಿರೋ ಇಲ್ಲೋ ಯಾರಿಗೆ ಗೊತ್ತು? ನೀವು ಇದೇ ಜನ್ಮದಾಗ ಆಗ್ಬಿಡ್ರಿ. 5 ಮಿನಿಟಿನ ಕೆಲಸದ್ದು ಮುಸಲ್ಮಾನರಾಗೋದು ಇದೇ ಜನ್ಮದಾಗ ಆಗಲ್ಲ. ನಾನು ಹಿಂದೂ. ಯುಗಾದಿ ಪಾಡ್ಯ ದಿವಸ ಮಾಂಸ ತಿಂತಾರಂತ, ಮತ್ತೆ ಯಾವ್ದು ಶಿವರಾತ್ರಿಗೂ ತಿಂತಾರಂತ. ಬೇಕ ಸ್ಮಶಾನದಾಗೂ ಹೋಗಿ ತಿನ್ರಲ್ಲ. ನಿಮಗೆ ಯಾರು ಬೇಡ ಅಂತಾರ? ನಾವೇನ್ ಬೇಡ ಅಂದಿವಿ? ತಿನ್ಬಾರ್ದಂತ ಯಾರು ಹೇಳಿಲ್ಲ. ಆದ್ರೆ ಈಗ್ಯಾಕೆ ನಾನು ಹಿಂದೂ ಹಿಂದೂಗಳ ಹೋಟ್ ಬೇಡ ಅಂತಂದವ್ರಲ್ರಿ ನೀವು. ನಿಮಗೆ ಯಾಕೆ ಹಿಂದೂಗಳ ಹೋಟ್ ಹಾಕ್ತಾರ? ನೀವು ಔರಂಗಜೇಬ ಮತ್ತು ಬಾಬರನ ವಂಶಸ್ಥರು, ಶಿವಾಜಿ ವಂಶಸ್ಥರು ಅಲ್ಲ. ನೀವು ಟಿಪ್ಪು ಸುಲ್ತಾನರ ವಂಶಸ್ಥರದಿರಿ. ನೀವು ಈಗ ಹಿಂದೂಗಳು ಆಯ್ದರೆ ಹಿಂದೂ ಅಂತ ಜನ ಒಪ್ಪಂಗಿಲ್ಲ. ನಿಮ್ಮ ಮೊಯ್ನೋ ಅಂಟೋನಿ ಮೊಯ್ನೋ ನಿಮ್ಮ ನಾಯಕರು, ಅವರು ದೇಶದ ಇನ್ನೂ ನಾಗರಿಕರೇ ಆಗಿರ್ಲಿಲ್ಲ. ಅವಾಗ ವೋಟರ್ ಲಿಸ್ಟ್ ಆಗಿ ಹೆಸರು ಹೆಂಗ್ ಬಂತ? ಅವ್ರದ್ದು ದೇಶದ ನಾಗರಿಕರೇ ಆಗ್ಲಿಲ್ಲ. ಸೋನಿಯಾ ಗಾಂಧಿ ಅವರು ಅವಾಗ ಹೋಟೆಲ್ ಲಿಸ್ಟ್ ನಲ್ಲಿ ಅವ್ರ ಹೆಸರು ಬಂದದಲ್ರಿ. ಸ್ವಲ್ಪ ನೆನಪು ಮಾಡ್ಕೋ ಅಂತಂದ್ರಿ. ಏನಾರ ಸ್ವಲ್ಪ ಸಿದ್ದರಾಮಯ್ಯ ಅಂತ ಹಂಗ ಅದಾನ ಇದು ಎಲ್ಲರಿಗೂ ಗೊತ್ತು. ನೀವು ಏನಾರ ಸ್ವಲ್ಪ ಇರ್ಬೇಕು ಅಂತ ಮಾಡಿದ್ದ. ಯಾಕಂತಂದ್ರೆ ವಿಧಾನಸಭೆಯಲ್ಲಿ ನಮಸ್ತೆ ಶ್ರಾವಸಲಿ ಅಂತ ಹೇಳಿದ್ಮ್ಯಾಗ ಸ್ವಲ್ಪ ಏನಾರ ಎಲ್ಲರ ಅಂಶ ಇರ್ಬೇಕಂತ. ಇಂಥ ಮಾತು ಜೈಲಿಗೆ ಹೋದವ್ರ ಮಾತಾಡ್ತಾರ, ಬೇಲ್ ಮ್ಯಾಗ ಇದ್ದವ್ರ ಮಾತಾಡ್ತಾರ.